ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಘಟಕದಿಂದ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಉದ್ದೇಶ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆರ್ಥಿಕ ದಿವಾಳಿತನ ನೀತಿಗೆಟ್ಟ ಯೋಜನೆಗಳಿಂದ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿತ ಸಾಗ್ತಾ ಇದೆ. ಯಾಕೆಂದರೆ ಎಲ್ಲ ಬೆಲೆ ಏರಿಕೆಗಳು ಸಾಮಾನ್ಯ ಜನರಿಗೆ ಇವತ್ತು ಯಾವುದೇ ರೀತಿಯ ಕೈಗೆಟುಕುವಂಥ ಪರಿಸ್ಥಿತಿ ಸಿಕ್ಕಿದೆ. ಯಾಕೆಂದರೆ ಸ್ಟಾಂಪ್ ಡ್ಯೂಟಿ ಇರ್ಬೋದು, KB ಒಂದು ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ರೈತರ ಹಾಲಿನ ದರ ಇರ್ಬೋದು. ಈಗ 5 ರೂಪಾಯಿ ಸಾಮಾನ್ಯ 4 ರೂಪಾಯಿ ಏರಿಸಿದ್ದಾರೆ. ಸಾಮಾನ್ಯ ಜನ ಹೇಗೆ ಜೀವನ ಮಾಡಬೇಕು ಇದಕ್ಕೆ ಅವ್ರಿಗೇನು ಅಷ್ಟೊಂದು ಪರಿಜ್ಞಾನ ಇಲ್ಲದೆ ಮಾಡಿದ್ದಾರೆ. ಈ ಉದ್ದೇಶ ಇಷ್ಟೇ, ಅವರು ಎಲ್ಲ ಪ್ರತಿಯೊಂದು ಇದರಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ರೈತರಿಗೆ ಹಾಲಿನ ದರ ರೈತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು 1 ರೂಪಾಯಿ ಕೊಟ್ಟಿಲ್ಲ ಇದುವರೆಗೂ. ಹಿಂದೆ ಇದ್ದ ಯಡಿಯೂರಪ್ಪ ಸರ್ಕಾರ ರೈತರಿಗೆ 4 ರೂಪಾಯಿ ಸಬ್ಸಿಡಿ ಅನುದಾನ ಕೊಡೋರು, ಸಬ್ಸಿಡಿ ಕೊಡೋರು. ಈ 1 ರೂಪಾಯಿ ಅನುದಾನ ಇಲ್ಲ. SC ST ಹಣ ನುಂಗು ನೀರು ಕುಡಿದಿದ್ದಾರೆ. ಮೂಡಾಗರಣ ಮುಚ್ಚಾಕಿದ್ದಾರೆ. ಈ ವಾಲ್ಮೀಕಿ ಹಗರಣ ದುಡ್ಡು ಮುಚ್ಚಾಕ್ಬಿಟ್ಟು ದಿಂದು ತೇಗ್ಬಿಟ್ಟಿದ್ದಾರೆ. ಈಗಿನ್ನ ಈ ಒಂದು ಬೆಲೆ ಏರಿಕೆ ಇದರಲ್ಲಿ ರೈತರ ಮೇಲೆ ಮತ್ತು ಸಾಮಾನ್ಯ ಜನರ ಮೇಲೆ ತುಂಬ ಬರೆ ಎಳೆದ್ಬಿಟ್ಟು ಈ ಸರ್ಕಾರ ಮೋಸ ಮಾಡಿದೆ. ಗ್ಯಾರಂಟಿಗಳು ಕೊಟ್ಬಿಟ್ಟು ಜನರಿಗೆ ಯಾಮರಿಸ್ಬಿಟ್ಟು ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ದುರಾಡಳಿತ ಸರ್ಕಾರ ಅಂತ ಅಂದ್ಬಿಟ್ಟು ನಾನು ಈಗ ಖಂಡಿಸ್ತೀನಿ. ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತಿಂದು ಎಲ್ಲ ಮಾಡೋ ಅಗತ್ಯ ವಸ್ತುಗಳ ಬೆಲೆ ಏರಿಸಿದ್ದೀರಾ. ದಯವಿಟ್ಟು ನಿಮಗೂ ಮಾನ ಮರ್ಯಾದೆ ಇದ್ರೆ ಈ ಸಮಾಜದಲ್ಲಿ ನ್ಯಾಯವಾಗಿ ಬದುಕಬೇಕು ಅಂತ ಒಂದು ಧರ್ಮ ಇದ್ರೆ ಧರ್ಮದ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೇದು ಮಾಡೋದು ಕಲೀರಿ. ಈ ಒಂದು ಮಿಲಿಟರಿ ಸಿಸ್ಟಮ್ ಮಾಡ್ತಾ ಇದ್ದೀರಾ. ಯಾರು ಮಾತಾಡಿದ್ರೆ ಅವಳು ಅಲ್ಲೇ ಅರೆಸ್ಟ್ ಅನ್ನೋದು, ಇಲ್ಲಿ ಮಾತಾಡೋದು ಇಲ್ಲ. ಇದೆಲ್ಲ ಎಲ್ಲಿ ಹಿಂದೆ ಬ್ರಿಟಿಷ್ ಕಾಲದಲ್ಲೂ ಸಹ ನಾವು ನೋಡಿರಲಿಲ್ಲ ಬಂಧುಗಳೇ. ಇಂಥ ಸರ್ಕಾರ ಒಂದು ನಿಮಿಷ ಇರ್ಕೊಡ್ದು ತತ್ಕ್ಷಣ ಈ ಸರ್ಕಾರ ವಜಾ ಆಗಬೇಕು. ಇದೇ ಥರ ಮುಂದುವರೆದ್ರೆ ಸಾಮಾನ್ಯ ಜನರು ದಂಗೆ ಹೇಳುವ ಕಾಲ ಬರುತ್ತೆ. ಸಾಮಾನ್ಯ ಜನರು ಯೋಚನೆ ಮಾಡ್ತಾ ಇದ್ದಾರೆ ಬಂಧುಗಳು. ಇವತ್ತೆಲ್ಲ ನಾಳೆ ಅವ್ರ ಮುಂದೆ ಬರ್ತಾರೆ, ಬೀದಿಗೆ ಇಳಿತಾರೆ. ನಿಮ್ಮ ಒಂದು ಏನು ದುರ್ನಡತೆ, ಈಗ ಬಂಡತನ, ಏನೇನು ಬೇಜಾರ್ತನ ಎಲ್ಲ ಇದೆ. ನಿಮ್ಮನ್ನು ಬಿಡಿಸ್ಲಿಕ್ಕೆ ಸಾಮಾನ್ಯ ಜನ ಈಚೆಗೆ ಬರೋ ಕಾಲ ಹತ್ರ ಇದೆ ಬಂಧುಗಳೇ. ದಯವಿಟ್ಟು ಇವತ್ತು ಏನು ಏರಿಸಿದ್ದೀರಾ ಮನಗಂಡು, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಿಮಗೂ ಸಂತಾನ ಇದೆ, ಸಮಾಜದಲ್ಲಿ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆ ಇದ್ರೆ ಮಾತ್ರ ನೀವು ಇದನ್ನ ಏನು ಏರಿಸಿದ್ದೀರಾ. ಸಾಮಾನ್ಯ ರೈತರಿಗೆ 25,000 ಕೊಡ್ತಿದ್ದನ್ನ 3 ಲಕ್ಷ ಎಲ್ಲಿ ಸ್ವಾಮಿ ತಂದು ಕೊಡ್ತಾರೆ? ಒಬ್ಬ ರೈತ ಎಲ್ಲಿಂದ ತಂದು ಕೊಡ್ತಾನೆ? 25,000 ಎಲ್ಲೋಯ್ತು, 3 ಲಕ್ಷ ಎಲ್ಲೋಯ್ತು ಒಂದು ಟ್ರಾನ್ಸ್ಫಾರ್ಮರ್ಗೆ? ಅದಕ್ಕೂ ಅಲ್ಲಿ ಲಂಚ ಕೊಡ್ಬೇಕು ಸ್ವಾಮಿ. ಇದನ್ನ ತಪ್ಪಿಸಿ, ನಿಮ್ಮ ಕೈಲಾದ್ರೆ ತಪ್ಪಿಸಿ, ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತೊಲಗಿ. ತಾವು ದಯವಿಟ್ಟು ತೊಲಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಂಡು ನಾನು ಇವತ್ತು 60% ಭ್ರಷ್ಟತೆಯನ್ನು ತೋರಿಸಿದೆ. ಈ ಭ್ರಷ್ಟತೆಯನ್ನು ಖಂಡಿತವಾಗಿ ನಾವು ಹೋಗ್ಲಾಡಿಸೋವರೆಗೂ, ನಾವು ಅನಿರ್ದಿಷ್ಟದವರೆಗೂ ಮುಷ್ಕರ ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡುವಂತೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರತಿ ಮಂಡಲದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಈ ಹೋರಾಟವನ್ನು ಮಾಡ್ತೀವಿ. ದಯವಿಟ್ಟು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಏರಿಕೆ ಪೆಟ್ರೋಲ್ ದರ, ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ದರ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ. ಇವ್ರು ಯಾಕೆ 2 ರೂಪಾಯಿ ಏರಿಸಿದ್ರು? ಇದಕ್ಕಿದ್ದಂಗೆ ದಿಢೀರ್ನ ಆಗಲೇ ಒಂದು ಸಾರಿ 3 ರೂಪಾಯಿ ಏರಿಸಿದ್ರು, ಈಗ 2 ರೂಪಾಯಿ ಏರಿಸಿದ್ರು, 5 ರೂಪಾಯಿ ಪೆಟ್ರೋಲ್ ದರ ಏರಿಸಿದ್ರು. ಎಲ್ಲ ಗ್ರಾಹಕರನ್ನು ಎತ್ತಿ ಮೇಲೆ ಬೀಳ್ತದೆ. ಇವತ್ತು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಸಾಲ, ಇವತ್ತು ಒಬ್ಬೊಬ್ಬ ಪ್ರಜೆ ಮೇಲೆ 2 ಲಕ್ಷ ಸಾಲದ ಹೊರೆ ಇದೆ. ನಮ್ಮ ಸಂಸಾರ ಸಾಕದೆ ಕಷ್ಟ. ಅಂಥದ್ರಲ್ಲಿ ಪ್ರತಿಯೊಬ್ಬ ಯುವಕ ಇರ್ಬೋದು, ಹುಡುಗ ಇರ್ಬೋದು, ಅವನ ಮೇಲೆ ಇವತ್ತು ಸಾಲ ಏರಿಸಿ ಭ್ರಷ್ಟ ಆಡಳಿತವನ್ನು ನಡೆಸಿದೆ. ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯಲು ನಮ್ಮ ಜನಗಳು ಮುಂದುವರಿಬೇಕು, ಇದನ್ನು ನಾವು ವಿರೋಧಿಸಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಮಂಡಲ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.